ಶ್ರೀ ಗುರುಭ್ಯೋ ನಮಃ. ಮಾಯಕಾರ ಪ್ರಭುವೇ ನಮಃ. ಗಣೇಶ ದೇವಿ ವಾಗ್ದೇವಿ ಮಮ ವಾಕ್ಯ ಸಿದ್ಧಿ ಕುರು ಕುರು ಸ್ವಹ. ಓಂ ನಮೋ ಭಗವತಿ ಚಾಮುಂಡೇಶ್ವರಿ ಮಲಯಾಳ ಸ್ವರೂಪಿಣಿ ಸರ್ವಸಿದ್ಧಿಕಾರಿಣಿ ಸತ್ಯಂ ಬ್ರೂಹಿ ಸ್ವಹ. ಆರಾಧ್ಯ ದೈವನಾಗಿರುವಂತಹ ಮಲೆಮಾದೇಶ್ವರರನ್ನ ಮನದಲ್ಲಿ ನೆನೆಯುತ್ತಾ ವಿದ್ಯಾಗುರುಗಳ ತಂದೆ ತಾಯಿಯ ಪಾದಾರವಿಂದಗಳಿಗೆ ನಮಸ್ಕಾರವನ್ನು ಮಾಡ್ತಾ ಜಗದ್ಗುರು ಪಂಚಾಚಾರ್ಯರನ್ನ ಬಸವಾದಿ ಶರಣರನ್ನ ಮನದಲ್ಲಿ ನೆನೆಯುತ್ತಾ ಇವತ್ತಿನ ಸಂಚಿಕೆಯ ಅನೇಕ ವಿಚಾರಗಳನ್ನು ತಿಳಿಸುವಂಥ ಒಂದು ಪುಟ್ಟ ಪ್ರಯತ್ನವನ್ನು ಮಾಡ್ತೇನೆ. ಮತ್ತು ವಾರ ಭವಿಷ್ಯದ ವಿಚಾರ ಬಹಳ ಮುಖ್ಯವಾಗಿ ತಿಳಿಸುವಂಥದ್ದು, ಜೊತೆಗೆ ಎಲ್ಲದಕ್ಕಿಂತ ಮುಖ್ಯವಾಗಿ ನನ್ನ ಎಲ್ಲ ಯೂಟ್ಯೂಬ್ ವಾಹಿನಿ ವೀಕ್ಷಕ ಬಂಧುಗಳ ಅಂತರಾತ್ಮಗಳಿಗೆ ನಮಸ್ಕಾರವನ್ನು ತಿಳಿಸ್ಲಿಕ್ಕೆ ನಾನು ಇಷ್ಟಪಡ್ತೇನೆ. ಯಾರೆಲ್ಲ ಇನ್ನೂ ಸಬ್ಸ್ಕ್ರೈಬ್ ಆಗಿಲ್ಲ, ಇನ್ನೂ ಫಾಲೋ ಮಾಡ್ತಾ ಇಲ್ಲ, ಇನ್ನು ಯಾರು ಬೆಲ್ ಬಟನ್ ಪ್ರೆಸ್ ಮಾಡಿಲ್ಲ, ದಯವಿಟ್ಟು ಮಾಡಿ. ಯಾಕಂದರೆ ಅನೇಕ ವಿಚಾರಗಳು ಬೇಗ ನಿಮಗೆ ತಲುಪುತ್ತೆ. ಜೊತೆಗೆ 21ನೇ ತಾರೀಕಿಂದ ಜ್ಯೋತಿಷ್ಯ ತರಗತಿಗಳು ಪ್ರಾರಂಭ ಆಗ್ತಾ ಇದೆ. ಯಾರಿಗೆಲ್ಲ ಜ್ಯೋತಿಷ್ಯ ತರಗತಿಯನ್ನು ಕಲಿಬೇಕು ಅಂತ ಆಸಕ್ತಿ ಇದೆ, ಬೇಗ ಅಡ್ಮಿಷನ್ ಆಗಿ ಅಂತ ಹೇಳ್ತಾ, ಈ ವಾರದ ಹೈಲೈಟ್ಸ್ ನೋಡೋದಾದ್ರೆ ಶೋಭಕೃತು ನಾಮ ಸಂವತ್ಸರ, ಉತ್ತರಾಯಣ, ಶಿಶಿರ ಋತು, ಮಾಘ ಮಾಸ, ಶುಕ್ಲ ಪಕ್ಷ. ಇನ್ನು 18ನೇ ತಾರೀಕಿಂದ 24ನೇ ತಾರೀಕುವರೆಗೆ. 18ನೇ ತಾರೀಕು ಮುಡುಕುತೆರೆ ಶ್ರೀ ಮಲ್ಲಿಕಾರ್ಜುನ ಸ್ವಾಮಿಯ ರಥೋತ್ಸವ ಇರುವಂಥದ್ದು ಬಹಳ ವಿಶೇಷವಾಗಿ. ಇನ್ನು 19ನೇ ತಾರೀಕು ಭೀಮನಕೊಲ್ಲಿ ಶ್ರೀ ಮಾದೇಶ್ವರರ ಕೊಂಡೋತ್ಸವ ನಡೀತಾ ಇರುವಂಥದ್ದು. 20ನೇ ತಾರೀಕು ಜಯ ಏಕಾದಶಿ ಮತ್ತು ಭೀಮನಕೊಲ್ಲಿ ಮಾದೇಶ್ವರರ ಸ್ವಾಮಿಯ ರಥೋತ್ಸವ ಇರುವಂಥದ್ದು. 21ನೇ ತಾರೀಕು ಪ್ರದೋಷ ಪೂಜೆ ಇರುವಂಥದ್ದು. ಇನ್ನು 22ನೇ ತಾರೀಕೇನಂತ ವಿಶೇಷತೆ ಇಲ್ಲ. 24ನೇ ತಾರೀಕು ಹುಣ್ಣಿಮೆ ಇರುವಂಥದ್ದು. ಇದನ್ನು ಭಾರತ ಹುಣ್ಣಿಮೆ ಅಂತ ಕೂಡ ನಾವು ಕರಿತೀವಿ. ಇದು ಈ ವಾರದ ಏನೆಲ್ಲ ವಿಶೇಷತೆಗಳಿದೆ ಅನ್ನುವಂಥದ್ದು. ಓಂ ನಮೋ ಭಗವತಿ ಚಾಮುಂಡೇಶ್ವರಿ ಮಲಯಾಳ ಸ್ವರೂಪಿಣಿ ಸರ್ವಸಿದ್ಧಿಕಾರಿಣಿ ಸತ್ಯಂ ಬ್ರೂಹಿ ಸ್ವಹ. ನಮಃ ಶಿವಾಯ ನಮಃ ಶಿವಾಯ ನಮಃ ಶಿವಾಯ. ಮೊದಲನೇದಾಗಿ ಈ ವಾರ ಮೇಷರಾಶಿಯವರಿಗೆ ಹೇಗಿದೆ ಅಂತ ನೋಡೋಣ. ಮೇಷರಾಶಿಯವರಿಗೆ 2, 4, 6, 8, 10 ಕವಡೆ ಅಂಗಾತ ಬಿದ್ದಿರುವಂಥದ್ದು. ಸುಖ ಭೋಜನ, ಆಪ್ತ ಮಿತ್ರರ ದರ್ಶನ, ಸುಖವಿದೆ. ಕಾರ್ಯದಲ್ಲಿ ಅನುಕೂಲವೂ ಇದೆ. ಈ ವಿಚಾರದಲ್ಲಿ ಸಂಶಯ ಬೇಡ, ಕಾರ್ಯವನ್ನ ಕೈಗೊಳ್ಳು ಅಂತ ಬರ್ತಾ ಇದೆ. ಮೇಷರಾಶಿಯವರು ಈ ವಾರ ಚೆನ್ನಾಗಿದೆ. ವೃಷಭ ರಾಶಿಯವ್ರಿಗೆ ಹೇಗಿದೆ ಅಂತ ನೋಡೋಣ. 2, 4, 6, 8 ಕವಡೆ ಅಂಗಾತ ಬಿದ್ದಿರುವಂಥದ್ದು. ವೃಷಭ ರಾಶಿಯವರಿಗೆ ವೈರಿಗಳನ್ನು ಜಯಿಸುವಂಥದ್ದು, ಶತ್ರು ನಿಗ್ರಹ ಆಗುವಂಥದ್ದು, ಕೈಗೊಂಡ ಕಾರ್ಯದಲ್ಲಿ ಜಯ, ಧನ ಮಾನ ಲಾಭ ಆಗುವಂಥದ್ದು, ನಿಮ್ಮ ಮನಸ್ಸಿನಂತೆ ಕೆಲಸ ಆಗುವಂತಹ ಯೋಗ ಈ ವಾರ ನಿಮಗಿದೆ. ವೃಷಭ ರಾಶಿಯವರಿಗೆ 4, 3, 7, 2, 9 ಕವಡೆ ಅಂಗಾತ ಬಿದ್ದಿರುವಂಥದ್ದು. ಮನೆಗಳಿಗೆ ಬಂಧುಗಳು ಬರುತ್ತಾರೆ. ರಾಜ ಸನ್ಮಾನ, ಸಮಾಜದಲ್ಲಿ ಸನ್ಮಾನ ದೊರೆಯುವಂಥದ್ದು, ಕಾರ್ಯದಲ್ಲಿ ಸಿದ್ಧಿ, ಲಾಭ, ಜಯ ಉಂಟಾಗುವಂತಹ ಯೋಗ ಇದೆ ಮಿಥುನ ರಾಶಿಯವರಿಗೆ. ಇನ್ನು ಕರ್ಕಾಟಕ ರಾಶಿಯವರಿಗೆ ಹೇಗಿದೆ ಅಂತ ನೋಡೋಣ. ಕರ್ಕಾಟಕ ರಾಶಿಯವರಿಗೆ 3, 3, 6, 6, 2, 8, 8, 2, 10 ಕವಡೆ ಅಂಗಾತ ಬಿದ್ದಿರುವಂಥದ್ದು. ಸುಖ ಭೋಜನ, ಆಪ್ತ ಮಿತ್ರರ ದರ್ಶನ, ಕಾರ್ಯದಲ್ಲಿ ಅನುಕೂಲ, ಮಾಡುವಂತ ಕೆಲಸದಲ್ಲಿ ಭಯ ಬೇಡ, ಅನುಕೂಲವೇ ಆಗುತ್ತದೆ. ಇನ್ನು ಸಿಂಹರಾಶಿಯವರಿಗೆ ಹೇಗಿದೆ ಅಂತ ನೋಡೋಣ. 2, 4, 6, 8, 10, 12, 14 ಕವಡೆ ಅಂಗಾತ ಬಿದ್ದಿರುವಂಥದ್ದು. ಧನಲಾಭ, ಆಭರಣ ಸಂಗ್ರಹ ಯೋಗ ಇದೆ. ಕಳೆದು ಹೋದ ವಸ್ತು ಸಿಗುವುದು, ಧನಲಾಭ, ಶಾರೀರಿಕ ಸೌಖ್ಯವು ದೊರೆಯುವಂಥದ್ದು. ಸಿಂಹರಾಶಿಯವರಿಗೆ ಕೂಡ ಈ ವಾರ ಚೆನ್ನಾಗಿದೆ. ಕನ್ಯಾ ರಾಶಿಯವರಿಗೆ 3, 3, 6, 3, 9, 9, 3, 12. ಕನ್ಯಾ ರಾಶಿಯವರಿಗೆ 12 ಕವಡೆ ಬಿದ್ದಿರೋದ್ರಿಂದ ಕಳ್ಳರಿಂದ ಕಂಟಕ, ರಾಜ್ಯಾಧಿಕಾರಿಗಳಿಂದ ಪೀಡೆ, ಸೌಖ್ಯವಿಲ್ಲ, ಜಾಗ್ರತೆಯಿಂದ ಕೆಲಸವನ್ನ ಮಾಡಬೇಕು, ಇಲ್ಲ ಅನೇಕ ತರದ ಸಮಸ್ಯೆಗಳು ಆಗ್ತದೆ. ನೀವು ಮಾಡಬೇಕಾಗಿರುವಂಥದ್ದು ಲಕ್ಷ್ಮೀನಾರಾಯಣ ಸ್ವಾಮಿ ದೇವಸ್ಥಾನಕ್ಕೆ ಹೋಗಬೇಕು, ಸೇವೆಯನ್ನ ಮಾಡಿ, ಅಲಂಕಾರವನ್ನ ಮಾಡಿಸಿ, ಅರ್ಚನೆಯನ್ನ ಮಾಡಿಸಿ ಬನ್ನಿ. ಇನ್ನು ತುಲಾ ರಾಶಿಯವ್ರಿಗೆ ಹೇಗಿದೆ ಅಂತ ನೋಡೋಣ. 4, 4, 8, 12 ಕವಡೆ ಬಿದ್ದಿರುವಂಥದ್ದು ತುಲಾರಾಶಿಯವರಿಗೆ. ಇವ್ರಿಗೂ ಕೂಡ ಕಳ್ಳರಿಂದ ಕಂಟಿಕೆ, ರಾಜ್ಯಾಧಿಕಾರಿಗಳಿಂದ, ಅಧಿಕಾರಿಗಳಿಂದ, ಕೆಲಸ ಮಾಡುವಂಥ ಜಾಗದಲ್ಲಿ ಅನೇಕ ತರದ ಪೀಡೆಗಳು, ಸೌಖ್ಯವಿಲ್ಲ, ಜಾಗ್ರತೆಯಿಂದ ಇರಬೇಕು, ಇಲ್ಲ ಅನೇಕ ಸಮಸ್ಯೆಗಳನ್ನು ಎದುರಿಸಬೇಕಾಗ್ತದೆ. ನೀವು ಮಾಡಬೇಕಾಗಿರುವಂಥದ್ದು ಕುಲದೇವರು, ಹೆಣ್ಣು ದೇವರಿಗೆ ತುಪ್ಪದ ದೀಪವನ್ನ ಹಚ್ಚಿ ನಿಮ್ಮ ಕೆಲಸವನ್ನ ಪ್ರಾರಂಭ ಮಾಡಿ. ಕುಲದ ಹೆಣ್ಣು ದೇವರ ಪ್ರಾರ್ಥನೆಯಿಂದ ಅನುಕೂಲವು ನಿಮಗೆ ಪ್ರಾಪ್ತಿ ಆಗ್ತದೆ. ಇನ್ನು ವೃಶ್ಚಿಕ ರಾಶಿಯವ್ರಿಗೆ ಹೇಗಿದೆ ಅಂತ ನೋಡೋಣ.
4 ನ 8 8 2 10 ಕವಡೆ ಅಂಗಾತ ಬಿದ್ದಿರುವಂಥದ್ದು. ಸುಖಭೋಜನ, ಆಪ್ತಮಿತ್ರರ ದರ್ಶನ, ಕಾರ್ಯದಲ್ಲಿ ಅನುಕೂಲ, ನೀವು ಅಂದುಕೊಂಡಿರುವಂಥ ಕೆಲಸದಲ್ಲಿ ಯಾವುದೇ ತರಹದ ಡೌಟ್ ಬೇಡ, ಒಳ್ಳೆದಾಗತ್ತೆ. ಈ ವಾರ ನಿಮಗೆ ಶುಭವಾಗಿದೆ. ಇನ್ನು ಧನುಸ್ಸು ರಾಶಿಯವರಿಗೆ ಹೇಗಿದೆ ಅಂತ ನೋಡೋಣ. 3 3 6 3 9 9 2 11 ಕವಡೆ ಬಿದ್ದಿರುವಂಥದ್ದು. ಧನುಸ್ಸು ರಾಶಿಯವರಿಗೆ ಕಷ್ಟ. ವಾರದ ಕೊನೆಯಲ್ಲಿ ಸ್ವಲ್ಪ ಮಟ್ಟಿಗೆ ಅನುಕೂಲ ಆಗತ್ತೆ. ಕಾರ್ಯವನ್ನ ಎಚ್ಚರಿಕೆಯಿಂದ ಮಾಡಲಿಲ್ಲ ಅಂದ್ರೆ ಅವಮಾನ ಪ್ರಾಪ್ತಿ, ಧನ ಹಾನಿ ಆಗುವಂಥದ್ದು, ಅನೇಕ ಸಮಸ್ಯೆಗಳಾಗುವಂಥ ಸಾಧ್ಯತೆ ಇರ್ತದೆ. ನಿಮ್ಮ ಮನೆ ದೇವರ ಪೂಜೆಯನ್ನು ಮಾಡಿ, ಅದರಲ್ಲೂ ವಿಶೇಷವಾಗಿ ನಿಮ್ಮ ಮನೆಯ ಗಂಡು ದೇವರ ಆರಾಧನೆಯನ್ನು ಮಾಡಿದ್ರೆ ಅನುಕೂಲ ಆಗತ್ತೆ. ಮಕರ ರಾಶಿಯವರಿಗೆ ಹೇಗಿದೆ ಅಂತ ನೋಡೋಣ. 3 3 6 3 9 9 10 11 12 ಕವಡೆ ಅಂಗಾತ ಬಿದ್ದಿರುವಂಥದ್ದು. ಕಳ್ಳರಿಂದ ಕಂಟಕ. ಮಕರ ರಾಶಿಯವ್ರಿಗೆ ಚೆನ್ನಾಗಿಲ್ಲ. ಸಾಡೆ ಸಾತಿಯ ಕೊನೆ ಭಾಗ ಬೇರೆ ಇದೆ. ಅಧಿಕಾರಿಗಳಿಂದ ಕೆಲಸದ ಜಾಗದಲ್ಲಿ ತೊಂದರೆ, ಜಾಗ್ರತೆಯಿಂದ ಇರಬೇಕಾಗ್ತದೆ. ನೀವು ಮಾಡಬೇಕಾಗಿರುವಂಥದ್ದು ಶನೇಶ್ವರ ಸ್ವಾಮಿಗೆ ತಿಲಾಭಿಷೇಕವನ್ನ ಮಾಡಿಸಿ, ಸ್ವಲ್ಪ ಮಟ್ಟಿಗೆ ಅನುಕೂಲ ಆಗತ್ತೆ. ಇನ್ನು ಕುಂಭರಾಶಿಯವ್ರಿಗೆ ಹೇಗಿದೆ ಅಂತ ನೋಡೋಣ. ಕುಂಭರಾಶಿಯವ್ರಿಗೆ 5 10 13 ಕವಡೆ ಅಂಗಾತ ಬಿದ್ದಿರುವಂಥದ್ದು. ಸರ್ಕಾರದಿಂದ ಸಹಾಯ ಮನ್ನಣೆ, ಧನಲಾಭ, ಸ್ತ್ರೀ ಸೌಖ್ಯ, ಮಿತ್ರರ ಸೌಖ್ಯ, ಕೀರ್ತಿ ಬೆಳೆಯುವಂಥದ್ದು, ಅನೇಕ ತರದ ಅನುಕೂಲವು ಕುಂಭರಾಶಿಯವರಿಗೆ ವಾರ ಇರುವಂಥದ್ದು. ಕೊನೆಯದಾಗಿ ಮೀನರಾಶಿಯವರಿಗೆ ಹೇಗಿದೆ ಅಂತ ನೋಡೋಣ. ಮೀನರಾಶಿಯವರಿಗೆ 4 ನ 8 2 10 ಕವಡೆ ಅಂಗಾತ ಬಿದ್ದಿರುವಂಥದ್ದು. ಸುಖಭೋಜನ, ಬಂಧುಗಳಿಂದ ಆಗಮನ, ಮಿತ್ರರ ಆಗಮನ, ಆಪ್ತ ಮಿತ್ರರಿಂದ ಸಹಾಯ ಸಿಗುವಂಥದ್ದು, ಕಾರ್ಯದಲ್ಲಿ ಅನುಕೂಲ, ಮಾಡುವಂಥ ಕೆಲಸದಲ್ಲಿ ನಿಮಗೆ ಸಂಶಯ ಇದೆ, ಸಂಶಯವನ್ನು ಇಟ್ಕೋಬೇಡ, ಅನುಕೂಲ ಆಗುತ್ತೆ ಅಂತ ಬರ್ತಾ ಇದೆ. ಇದು ಮೀನರಾಶಿಯವರ ಒಟ್ಟು 12 ರಾಶಿಯವರ ಈ ವಾರದ ಫಲಾಫಲಗಳು ಅಂತ ಹೇಳ್ತಾ, ನಿಮ್ಮ ಜಾತಕಗಳನ್ನು 6 ತಿಂಗಳು ವರ್ಷಕ್ಕೊಮ್ಮೆ ತೋರಿಸ್ಕೊಳ್ಳಿ. ಗೋಚಾರದ ಜೊತೆಗೆ ಮತ್ತು ಕವಡೆ ಪ್ರಶ್ನೆಯ ಪ್ರಕಾರ ಅದರ ಜೊತೆಗೆ ದಶಾಭುಕ್ತಿ ಬಹಳ ಮುಖ್ಯ ಆಗುತ್ತೆ. ಅದರಿಂದ ಒಂದಷ್ಟು ಸಣ್ಣ ಪುಟ್ಟ ಬದಲಾವಣೆಗಳು ಕೂಡ ಆಗುತ್ತೆ. ಆಗಾಗ್ಗೆ ಜಾತಕಗಳನ್ನು ತೋರಿಸ್ಕೊಳ್ಳಿ ಅಂತ ಹೇಳ್ತಾ ಇವತ್ತಿನ ಕಾರ್ಯಕ್ರಮವನ್ನು ಮುಗಿಸ್ತಾ ಇದ್ದೇನೆ. ಆ ಮಲೆಮಹದೇಶ್ವರರ ಅನುಗ್ರಹ ಸದಾ ಇರಲಿ. ನಮಸ್ಕಾರ.